ಓಂ ಶಾಂತಿ. ವಾಣಿ ಡೇಟು 22/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ನಿಮ್ಮ ಸಮಯವು ಬಹಳ ಅಮೂಲ್ಯವಾಗಿದೆ. ಇದರಲ್ಲಿ ನೀವು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿ ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಪ್ರಶ್ನೆ: ಸೇವಾಧಾರಿ ಮಕ್ಕಳು ಯಾವ ನೆನಪನ್ನು ಹೇಳಲು ಸಾಧ್ಯವಿಲ್ಲ? ಉತ್ತರ: ಬಾಬಾ, ಇಲ್ಲಿ ಬಿಸಿಲಿದೆ, ಇಲ್ಲಿ ಚಳಿ ಇದೆ, ಆದ್ದರಿಂದ ಸರ್ವಿಸ್ ಮಾಡುವುದಿಲ್ಲವೆಂದು ಸೇವಾಧಾರಿ ಮಕ್ಕಳು ನೆಪ ಹೇಳುವುದಿಲ್ಲ. ಸ್ವಲ್ಪ ಬಿಸಿಲಾಯಿತು ಅಥವಾ ಚಳಿ ಆಯಿತೆಂದರೆ ಇದರಲ್ಲಿ ನಾಜೂಕಾಗಬಾರದು. ನಮ್ಮಿಂದ ಸಹನೆ ಮಾಡೋದಕ್ಕೆ ಆಗೋದಿಲ್ಲವೆಂದಲ್ಲ. ಈ ದುಃಖಧಾಮದಲ್ಲಿ ಸುಖ, ದುಃಖ, ಬಿಸಿಲು, ಚಳಿ, ನಿಂದ, ಸ್ತುತಿ ಎಲ್ಲವನ್ನು ಸಹನೆ ಮಾಡಬೇಕಾಗುತ್ತದೆ. ಆದ್ದರಿಂದ ನೆಪ ಹೇಳಬಾರದು. ಗೀತೆ: ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. ಸುಖ ಮತ್ತು ದುಃಖವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಈ ಜೀವನದಲ್ಲಿ ಸುಖ ಮತ್ತು ದುಃಖವು ಯಾವಾಗ ಸಿಗುತ್ತದೆ ಎಂಬುದನ್ನು ಕೇವಲ ನೀವು ಬ್ರಾಹ್ಮಣರೇ ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ಇದು ದುಃಖದ ಪ್ರಪಂಚವಾಗಿದೆ. ಇದರಲ್ಲಿ ಸ್ವಲ್ಪ ಸಮಯಕ್ಕಾಗಿ ಸುಖ, ದುಃಖ, ನಿಂದ, ಸ್ತುತಿ ಎಲ್ಲವನ್ನು ಸಹನೆ ಮಾಡಬೇಕಾಗುತ್ತದೆ. ಇದೆಲ್ಲದರಿಂದ ಪಾರಾಗಬೇಕಾಗಿದೆ. ಕೆಲವರಿಗೆ ಸ್ವಲ್ಪ ಬಿಸಿಲಾದರೂ ಸಹ ನಮ್ಮಿಂದ ಆಗುವುದಿಲ್ಲವೆಂದು ಹೇಳುತ್ತಾರೆ. ಈಗ ಮಕ್ಕಳಂತೂ ಸೆಕೆಯಲ್ಲಿರಲಿ ಅಥವಾ ಚಳಿ ಇರಲಿ ಸೇವೆ ಮಾಡಬೇಕಲ್ಲವೇ? ಈ ಸಮಯದಲ್ಲಿ ಅಲ್ಪ ಸ್ವಲ್ಪ ದುಃಖವಾದರೂ ಇದು ಹೊಸ ಮಾತಲ್ಲ. ಈ ಪ್ರಪಂಚವೇ ದುಃಖವಾಗಿದೆ. ಈಗ ನೀವು ಮಕ್ಕಳು ಸುಖಧಾಮದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ. ಇದು ನಿಮ್ಮ ಅತಿ ಮೂಲ್ಯವಾದ ಸಮಯವಾಗಿದೆ. ಇದರಲ್ಲಿ ನೆಪ ಹೇಳುವಂತಿಲ್ಲ. ತಂದೆಯು ಸೇವಾಧಾರಿ ಮಕ್ಕಳಿಗಾಗಿ ಹೇಳುತ್ತಾರೆ. ಯಾರು ಸೇವೆ ಎಂದರೇನು ಎಂಬುದನ್ನು ಅರಿತುಕೊಂಡಿಲ್ಲವೋ ಅವರಿಂದೇನು ಪ್ರಯೋಜನ? ಇಲ್ಲಿ ತಂದೆಯು ಭಾರತವನ್ನಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಸುಖಧಾಮವನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಾಗ ಬ್ರಾಹ್ಮಣ ಮಕ್ಕಳೇ ಸಹಯೋಗಿಗಳು ಆಗಬೇಕಾಗಿದೆ. ತಂದೆಯು ಬಂದಿದ್ದಾರೆಂದರೆ ಅವರ ಮತದಂತೆ ನಡೆಯಬೇಕಾಗಿದೆ. ಯಾವ ಭಾರತವು ಸ್ವರ್ಗವಾಗಿತ್ತೋ ಅದು ಈಗ ನರಕವಾಗಿದೆ. ಅದನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ಇದು ಸಹ ಈಗಲೇ ಅರ್ಥವಾಗಿದೆ. ಸತ್ಯಯುಗದಲ್ಲಿ ಈ ಪವಿತ್ರ ರಾಜರುಗಳು ರಾಜ್ಯವಿತ್ತು. ಬಹಳ ಸುಖಿಯಾಗಿದ್ದಿರಿ. ನಂತರ ಈಶ್ವರಾರ್ಥವಾಗಿ ದಾನ ಮಾಡೋದರಿಂದ ಅಪವಿತ್ರ ರಾಜರು ಸಹ ಆಗುತ್ತಾರೆ. ಅಂದಾಗ ಅವರಿಗೂ ಶಕ್ತಿಯೂ ಸಿಗುತ್ತದೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ. ಆದರೆ ಇವರ್ಯಾರೂ ಭಾರತದ ಸೇವೆ ಮಾಡಲು ಸಾಧ್ಯವಿಲ್ಲ. ಭಾರತ ಅಥವಾ ಇಡೀ ಪ್ರಪಂಚದ ಸೇವೆಯನ್ನು ಬೇಹದ್ದಿನ ತಂದೆಯೊಬ್ಬರೇ ಮಾಡುತ್ತಾರೆ. ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ನನ್ನ ಜೊತೆ ಸಹಯೋಗಿಗಳಾಗಿ. ತಂದೆಯು ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ. ಇದನ್ನು ದೇಹಿ ಅಭಿಮಾನಿ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ. ದೇಹಾಭಿಮಾನಿಗಳು ಸಹಯೋಗವನ್ನೇನು ಕೊಡುತ್ತಾರೆ? ಏಕೆಂದರೆ ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ತಂದೆಯು ಆದೇಶ ನೀಡಿದ್ದಾರೆ, ಎಲ್ಲರನ್ನೂ ಮಾಯೆಯ ಬಂಧನಗಳಿಂದ, ಗುರುಗಳ ಬಂಧನಗಳಿಂದ ಬಿಡಿಸಿ. ನಿಮ್ಮ ಕರ್ತವ್ಯವೇ ಇದಾಗಿದೆ. ತಂದೆಯು ತಿಳಿಸುತ್ತಾರೆ, ಯಾರು ನನಗೆ ಸಹಯೋಗಿಗಳಾಗುವರೋ ಅವರೇ ಪದವಿಯನ್ನು ಪಡೆಯುತ್ತಾರೆ. ತಂದೆಯು ಸ್ವಯಂ ಸನ್ಮುಖದಲ್ಲಿ ಹೇಳುತ್ತಾರೆ, ನಾನು ಸಾಧಾರಣವಾಗಿರುವ ಕಾರಣ ಯಾರಾಗಿದ್ದೇನೆಯೋ ಹೇಗಿದ್ದೇನೆಯೋ ಹಾಗೆ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂಬುದನ್ನು ತಿಳಿದುಕೊಂಡಿಲ್ಲ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂಬುದನ್ನು ತಿಳಿದಿಲ್ಲ. ಇವರು ಹೇಗೆ ರಾಜ್ಯವನ್ನು ಪಡೆದರು ಮತ್ತು ಹೇಗೆ ಕಳೆದುಕೊಂಡರು ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮನುಷ್ಯರದು ಸಂಪೂರ್ಣ ತುಚ್ಛ ಬುದ್ಧಿಯಾಗಿದೆ. ಈಗ ತಂದೆಯು ಎಲ್ಲರ ಬುದ್ಧಿಯ ಬೀಗವನ್ನು ತೆರೆಯಲು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಬಂದಿದ್ದಾರೆ. ತಿಳಿಸುತ್ತಾರೆ, ಮಕ್ಕಳೇ, ಈಗ ಸಹಯೋಗಿಗಳಾಗಿ. ಮುಸಲ್ಮಾನರು ಖುದಾನ ಸೇವಾಧಾರಿಗಳೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರೇನೋ ಸಹಯೋಗಿಗಳಾಗುವುದಿಲ್ಲ. ಖುದಾ ಬಂದು ಯಾರನ್ನು ಪಾವನ ಮಾಡುತ್ತಾರೆಯೋ ಅವರಿಗೆ ತಿಳಿಸುತ್ತಾರೆ, ಈಗ ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿ ಶ್ರೀಮತದಂತೆ ನಡೆಯಿರಿ.
ಪಾವನ ಸ್ವರ್ಗವಾಸಿಗಳನ್ನಾಗಿ ಮಾಡುವುದಕ್ಕಾಗಿಯೇ ತಂದೆಯು ಬಂದಿದ್ದಾರೆ. ನೀವು ಬ್ರಾಹ್ಮಣ ಮಕ್ಕಳಿಗೆ ತಿಳಿದಿದೆ, ಇದು ಮೃತ್ಯುಲೋಕವಾಗಿದೆ. ಕುಳಿತಿದ್ದಂತೆಯೇ ಆಕಸ್ಮಿಕ ಮೃತ್ಯುವಾಗುತ್ತಿರುತ್ತದೆ. ಅಂದ ಮೇಲೆ ನಾವೇಕೆ ಮೊದಲೇ ಪರಿಶ್ರಮಪಟ್ಟು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದು ನಮ್ಮ ಭವಿಷ್ಯ ಜೀವನವನ್ನು ರೂಪಿಸಿಕೊಳ್ಳಬಾರದು? ಮನುಷ್ಯರದು ವಾನಪ್ರಸ್ಥ ಸ್ಥಿತಿಯಾದಾಗ ಈಗ ನಾವು ಭಕ್ತಿಯಲ್ಲಿ ತೊಡಗಬೇಕೆಂದು ತಿಳಿಯುತ್ತಾರೆ. ಎಲ್ಲಿಯವರೆಗೆ ವಾನಪ್ರಸ್ಥ ಸ್ಥಿತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಹೆಚ್ಚಿನದಾಗಿ ಹಣ ಸಂಪಾದಿಸುತ್ತಾರೆ. ಆದರೆ ಈಗ ನಿಮ್ಮಲ್ಲಿ ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಅಂದಾಗ ಏಕೆ ತಂದೆಗೆ ಸಹಯೋಗಿಗಳು ಆಗಬಾರದು? ನಾವು ತಂದೆಗೆ ಸಹಯೋಗಿಗಳಾಗುತ್ತೇವೆಯೇ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು. ಸೇವಾಧಾರಿ ಮಕ್ಕಳಂತೂ ಪ್ರಸಿದ್ಧರಾಗಿದ್ದಾರೆ, ಒಳ್ಳೆಯ ಪರಿಶ್ರಮ ಪಡುತ್ತಾರೆ. ಯೋಗದಲ್ಲಿದ್ದಾಗಲೇ ಸೇವೆ ಮಾಡಲು ಸಾಧ್ಯ. ನೆನಪಿನ ಶಕ್ತಿಯಿಂದಲೇ ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡಬೇಕಾಗಿದೆ. ಇಡೀ ವಿಶ್ವವನ್ನು ಪಾವನ ಮಾಡಲು ನೀವು ನಿಮಿತ್ತರಾಗಿದ್ದೀರಿ. ಮತ್ತು ನಿಮಗಾಗಿ ಪವಿತ್ರ ಪ್ರಪಂಚವು ಅವಶ್ಯಕವಾಗಿ ಬೇಕು. ಆದ್ದರಿಂದಲೇ ಈಗ ಪತಿತ ಪ್ರಪಂಚದ ವಿನಾಶ ಆಗಲಿದೆ. ಈಗ ಎಲ್ಲರಿಗೆ ಇದೇ ಮಾತನ್ನು ತಿಳಿಸುತ್ತಾ ಇರಿ, ದೇಹಾಭಿಮಾನವನ್ನು ಬಿಡಿ, ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಅವರೇ ಪತಿತ ಪಾವನನಾಗಿದ್ದಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ. ಸಾಧು, ಸಂತ ಮೊದಲಾದವರೆಲ್ಲರೂ ತಮ್ಮ ಬೆರಳನ್ನು ಮೇಲೆ ತೋರಿಸಿ ಹೇಳುತ್ತಾರೆ, ಪರಮಾತ್ಮನು ಒಬ್ಬರೇ ಆಗಿದ್ದಾರೆ. ಅವರೇ ಎಲ್ಲರಿಗೆ ಸುಖ ನೀಡೋರಾಗಿದ್ದಾರೆ. ಈಶ್ವರ ಅಥವಾ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಆದರೆ ಅವರನ್ನು ಯಾರೂ ಅರಿತುಕೊಂಡಿಲ್ಲ. ಕೆಲವರು ಗಣೇಶನನ್ನು, ಕೆಲವರು ಹನುಮಂತನನ್ನು, ಇನ್ನು ಕೆಲವರು ತಮ್ಮ ಗುರುಗಳನ್ನು ನೆನಪು ಮಾಡುತ್ತಿರುತ್ತಾರೆ. ಈಗ ನಿಮಗೆ ತಿಳಿದಿದೆ, ಅದೆಲ್ಲೋ ಭಕ್ತಿ ಮಾರ್ಗವಾಗಿದೆ. ಭಕ್ತಿ ಮಾರ್ಗವೂ ಸಹ ಅರ್ಧಕಲ್ಪವೇ ನಡೆಯುತ್ತದೆ. ದೊಡ್ಡ ದೊಡ್ಡ ಋಷಿ ಮುನಿಗಳು ಎಲ್ಲರೂ ಸಹ ನೇತಿ ನಮಗೆ ಗೊತ್ತಿಲ್ಲ ಎನ್ನುತ್ತಾ ಬಂದಿದ್ದಾರೆ. ರಚಯಿತ ಮತ್ತು ರಚನೆಯನ್ನು ನಾವು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಅವರಂತೂ ತ್ರಿಕಾಲದರ್ಶಿಗಳಲ್ಲ, ಬೀಜರೂಪ ಮತ್ತು ಜ್ಞಾನಸಾಗರನಂತೂ ಒಬ್ಬರೇ ಆಗಿದ್ದಾರೆ. ಅವರು ಭಾರತದಲ್ಲಿಯೇ ಬರುತ್ತಾರೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಮತ್ತು ಗೀತಾ ಜಯಂತಿಯನ್ನು ಆಚರಿಸುತ್ತಾರೆ. ಅಂದಾಗ ಕೃಷ್ಣನನ್ನು ನೆನಪು ಮಾಡುತ್ತಾರೆ, ಶಿವನನ್ನು ಅರಿತುಕೊಂಡಿಲ್ಲ. ಶಿವ ತಂದೆಯು ತಿಳಿಸುತ್ತಾರೆ, ಪತಿತ ಪಾವನ ಜ್ಞಾನಸಾಗರನು ನಾನಾಗಿದ್ದೇನೆ. ಇದನ್ನು ಕೃಷ್ಣನಿಗೆ ಹೇಳಲು ಸಾಧ್ಯವಿಲ್ಲ. ಗೀತೆಯ ಭಗವಂತ ಯಾರು? ಇದು ಬಹಳ ಒಳ್ಳೆಯ ಚಿತ್ರವಾಗಿದೆ. ತಂದೆಯು ಈ ಚಿತ್ರಗಳನ್ನು ಮಕ್ಕಳ ಕಲ್ಯಾಣಕ್ಕಾಗಿ ಮಾಡಿಸುತ್ತಾರೆ. ಶಿವ ತಂದೆಯ ಮಹಿಮೆಯನ್ನು ಸಂಪೂರ್ಣವಾಗಿ ಬರೆಯಬೇಕಾಗಿದೆ. ಎಲ್ಲ ಆಧಾರವೂ ಇದರ ಮೇಲಿದೆ. ಮೇಲಿನಿಂದ ಯಾರೆಲ್ಲ ಆತ್ಮಗಳು ಬರುತ್ತಾರೆಯೋ ಅವರು ಪವಿತ್ರರಾಗಿರುತ್ತಾರೆ. ಪವಿತ್ರರಾಗದ ಹೊರತು ಯಾರೂ ಹೋಗಲು ಸಾಧ್ಯವಿಲ್ಲ. ಮುಖ್ಯವಾದ ಮಾತು ಪವಿತ್ರರಾಗುವುದಾಗಿದೆ. ಅದು ಪವಿತ್ರ ಧಾಮವಾಗಿದೆ. ಎಲ್ಲಿ ಎಲ್ಲ ಆತ್ಮಗಳು ಇರುತ್ತಾರೆ, ಇಲ್ಲಿ ನೀವು ಪಾತ್ರವನ್ನು ಅಭಿನಯಿಸುತ್ತಾ ಪತಿತರಾಗಿದ್ದೀರಿ. ಯಾರು ಎಲ್ಲರಿಗಿಂತ ಹೆಚ್ಚಿನ ಪಾವನರಾಗಿದ್ದರೋ ಅವರೇ ಈಗ ಪತಿತರಾಗಿದ್ದಾರೆ. ಈಗ ದೇವತಾ ಧರ್ಮದ ಹೆಸರೇ ಮರೆಯಾಗಿ ಬಿಟ್ಟಿದೆ. ದೇವತಾ ಧರ್ಮದ ಬದಲಾಗಿ ಹಿಂದೂ ಧರ್ಮವೆಂದು ಹೆಸರನ್ನಿಟ್ಟಿದ್ದಾರೆ. ನೀವು ಮಕ್ಕಳು ಸ್ವರ್ಗದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಕಳೆದುಕೊಳ್ಳುತ್ತೀರಿ. ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ. ಮಾಯೆಯಿಂದ ಸೋಲುವುದೇ ಸೋಲು, ಮಾಯೆಯಿಂದ ಗೆಲ್ಲುವುದೇ ಗೆಲುವಾಗಿದೆ. ಮನುಷ್ಯರಂತೂ ರಾವಣನ ಇಷ್ಟು ದೊಡ್ಡ ಚಿತ್ರವನ್ನು ಎಷ್ಟೊಂದು ಖರ್ಚು ಮಾಡಿಸುತ್ತಾರೆ ಮತ್ತು ಒಂದೇ ದಿನದಲ್ಲೇ ಅದನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ. ಏಕೆಂದರೆ ರಾವಣನು ಶತ್ರುವಲ್ಲವೇ? ಆದರೆ ಇದಂತೂ ಕೇವಲ ಗೊಂಬೆ ಆಟ ಆಗಿಬಿಟ್ಟಿದೆ. ಶಿವತಂದೆಯ ಚಿತ್ರವನ್ನು ಮಾಡಿಸಿ ಪೂಜೆ ಮಾಡಿ ಮತ್ತೆ ಅದನ್ನು ಒಡೆದು ಹಾಕುತ್ತಾರೆ. ದೇವಿಯರ ಚಿತ್ರವನ್ನು ಅದೇ ರೀತಿ ಮಾಡಿ ನೀರಲ್ಲೇ ಮುಳುಗಿಸುತ್ತಾರೆ. ಏನನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ಮಕ್ಕಳು ಈ ಪ್ರಪಂಚದ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಬೇಹದ್ದಿನ ಇತಿಹಾಸ ಭೂಗೋಳವನ್ನು ಅರಿತುಕೊಂಡಿದ್ದೀರಿ. ಸತ್ಯ ತ್ರೇತಾಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ದೇವತೆಗಳ ಚಿತ್ರವನ್ನು ಸಹ ಕೆಟ್ಟದ್ದಾಗಿ ತೋರಿಸಿಬಿಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ವಿಶ್ವದ ಮಾಲೀಕರಾಗಲು ತಂದೆಯು ನಿಮಗೆ ಯಾವ ವ್ರತವನ್ನು ತಿಳಿಸಿದ್ದಾರೆಯೋ
ಆ ವ್ರತವನ್ನು ಇಟ್ಟುಕೊಳ್ಳಿ. ನೆನಪಿನಲ್ಲಿದ್ದು ಭೋಜನವನ್ನು ತಯಾರಿಸಿ, ನೆನಪಿನಲ್ಲಿದ್ದು ಭೋಜನವನ್ನು ಸ್ವೀಕಾರ ಮಾಡಿ. ತಂದೆಯು ತಿಳಿಸುತ್ತಾರೆ, ನನ್ನ ನೆನಪು ಮಾಡುವುದರಿಂದ ನೀವು ಪುನಃ ವಿಶ್ವದ ಮಾಲೀಕರಾಗುತ್ತೀರಿ. ತಂದೆಯು ಸಹ ಪುನಃ ಬಂದಿದ್ದಾರೆ. ಈಗ ಪೂರ್ಣವಾಗಿ ವಿಶ್ವದ ಮಾಲೀಕರಾಗಬೇಕಾಗಿದೆ. ಆದ್ದರಿಂದ ಮಾತಾಪಿತರನ್ನು ಅನುಸರಿಸಿ. ಕೇವಲ ತಂದೆಯೊಬ್ಬರೇ ಇರಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಸಹ ಹೇಳುತ್ತಾರೆ, ನಾವೆಲ್ಲರೂ ತಂದೆಯರಾಗಿದ್ದೇವೆ, ಆತ್ಮವೇ ಪರಮಾತ್ಮನಾಗಿದೆ ಎಂಬುದು ತಪ್ಪಾಗಿ ಬಿಡುತ್ತದೆ. ಇಲ್ಲಿ ಮಾತಾಪಿತರಿಬ್ಬರು ಪುರುಷಾರ್ಥ ಮಾಡುತ್ತಿದ್ದರು. ಮಾತಾಪಿತರನ್ನು ಅನುಸರಿಸಿ ಎಂಬ ಶಬ್ದವು ಸಹ ಇಲ್ಲಿಯದೇ ಆಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಯಾರು ವಿಶ್ವದ ಮಾಲೀಕರಾಗಿದ್ದರೋ, ಪವಿತ್ರರಾಗಿದ್ದರೋ ಅವರು ಈಗ ಅಪವಿತ್ರರಾಗಿದ್ದಾರೆ ಮತ್ತು ಪವಿತ್ರರಾಗುತ್ತಿದ್ದಾರೆ. ನಾವು ಸಹ ಅವರ ಶ್ರೀಮತದಂತೆ ನಡೆದು ಈ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಆ ತಂದೆಯ ಬ್ರಹ್ಮರವರ ಮೂಲಕ ಆದೇಶ ನೀಡುತ್ತಾರೆ, ಅದರ ಅನುಸಾರವೇ ನಡೆಯಬೇಕಾಗಿದೆ. ಅದನ್ನು ಅನುಸರಿಸದಿದ್ದರೆ ಕೇವಲ ಬಾಬಾ ಬಾಬಾ ಎಂದು ಹೇಳಿ ಬಾಯಿಯನ್ನು ಸಿಹಿ ಮಾಡಿಕೊಳ್ಳುತ್ತಾರೆ. ಮಾತಾಪಿತರನ್ನು ಅನುಸರಿಸುವವರಿಗೆ ಸುಪುತ್ರರೆಂದು ಹೇಳಲಾಗುತ್ತದೆಯಲ್ಲವೇ? ಮಮ್ಮ ಬಾಬಾರವರನ್ನು ಅನುಸರಿಸುವುದರಿಂದ ನಾವು ರಾಜಧಾನಿಯಲ್ಲಿ ಬರುತ್ತೇವೆಂಬುದು ನೀವು ಸಹ ತಿಳಿದುಕೊಂಡಿದ್ದೀರಿ. ಇದು ತಿಳುವಳಿಕೆಯ ಮಾತಾಗಿದೆ. ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಅದರಿಂದ ವಿಕರ್ಮಗಳು ವಿನಾಶವಾಗುವುದು. ಇದನ್ನು ಅನ್ಯರಿಗೂ ಸಹ ತಿಳಿಸಿಕೊಡಿ. ನೀವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಅಪವಿತ್ರರಾಗಿದ್ದಿರಿ, ಈಗ ಮತ್ತೆ ಪವಿತ್ರರಾಗಬೇಕಾಗಿದೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತಾ ಹೋಗುತ್ತೀರಿ. ಹೆಚ್ಚು ನೆನಪು ಮಾಡುವವರು ಹೊಸ ಪ್ರಪಂಚದಲ್ಲಿ ಮೊದಲೇ ಬರುತ್ತೀರಿ. ಮತ್ತು ಅನ್ಯರನ್ನು ಸಹ ತಮ್ಮ ಸಮಾನರನ್ನಾಗಿ ಮಾಡಬೇಕಾಗಿದೆ. ಪ್ರದರ್ಶನಿಯಲ್ಲಿ ತಿಳಿಸುವುದಕ್ಕಾಗಿ ಮಮ್ಮ ಬಾಬಾರವರಂತೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ವಿದೇಶದಿಂದ ಯಾರಾದರೂ ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಇವರು ಯಾರು ಬಂದಿದ್ದಾರೆಂದು ನೋಡಲು ಎಷ್ಟೊಂದು ಮಂದಿ ಹೋಗುತ್ತಾರೆ. ಇವರಂತೂ ಎಷ್ಟು ಗುಪ್ತವಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಈ ಬ್ರಹ್ಮರವರ ತನುವಿನಿಂದ ಮಾತನಾಡುತ್ತೇನೆ. ನಾನು ಈ ಮಗನ ಜವಾಬ್ದಾರನಾಗಿದ್ದೇನೆ. ನೀವು ಸದಾ ನಮಗೆ ಶಿವತಂದೆಯು ತಿಳಿಸುತ್ತಾರೆ, ಓದಿಸುತ್ತಾರೆಂದೇ ತಿಳಿಯಿರಿ. ನೀವು ಶಿವತಂದೆಯನ್ನೇ ನೋಡಬೇಕಾಗಿದೆ, ಇವರನ್ನಲ್ಲ. ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಾವು ಆತ್ಮಗಳಾಗಿದ್ದೇವೆ. ಆತ್ಮದಲ್ಲಿ ಸಂಪೂರ್ಣ ಪಾತ್ರವು ತುಂಬಲ್ಪಟ್ಟಿದೆ. ಈ ಜ್ಞಾನವು ಬುದ್ಧಿಯಲ್ಲಿ ಸುತ್ತುತ್ತಿರಬೇಕು. ಕೇವಲ ಪ್ರಾಪಂಚಿಕ ಮಾತುಗಳು ಬುದ್ಧಿಯಲ್ಲಿದೆ ಎಂದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲವೆಂದರ್ಥ. ಸಂಪೂರ್ಣ ಯೋಗ್ಯವಿಲ್ಲದವರಾಗಿದ್ದಾರೆ. ಆದರೆ ಇಂತಿಂಥವರು ಕಲ್ಯಾಣವನ್ನು ಮಾಡಬೇಕಾಗಿದೆ. ಸ್ವರ್ಗದಲ್ಲಂತೂ ಬರುತ್ತಾರೆ, ಆದರೆ ಶ್ರೇಷ್ಠ ಪದವಿ ಇಲ್ಲ. ಶಿಕ್ಷೆಗಳನ್ನು ಅನುಭವಿಸಿ ಹೋಗುತ್ತಾರೆ. ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತಾರೆಂಬುದನ್ನು ತಂದೆಯು ತಿಳಿಸಿದ್ದಾರೆ. ಮೊದಲನೆಯದಾಗಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನು ಮಾಡಿ. ಪಕ್ಕಾ ಯೋಗಿಗಳಾಗಿ ಮತ್ತು ಅನ್ಯರನ್ನು ಮಾಡಿ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಮತ್ತು ಬಾಬಾ, ನಾವು ನಿಮ್ಮನ್ನು ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ. ನಾಚಿಕೆಯಾಗುವುದಿಲ್ಲವೇ? ಅನೇಕರು ಸತ್ಯವನ್ನೇ ತಿಳಿಸುವುದಿಲ್ಲ, ಬಹಳಷ್ಟು ಮರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾರೇ ಬಂದರೂ ಸಹ ಅವರಿಗೆ ತಂದೆಯ ಪರಿಚಯ ಕೊಡಿ. ಈಗ 84 ಜನ್ಮಗಳ ಚಕ್ರವು ಮುಕ್ತಾಯವಾಗುತ್ತದೆ. ಈಗ ಹಿಂತಿರುಗಿ ಹೋಗಬೇಕಾಗಿದೆ. ರಾಮನು ಹೋದ, ರಾವಣನು ಹೋದ. ಇದರ ಅರ್ಥವು ಎಷ್ಟು ಸಹಜವಾಗಿದೆ. ಅವಶ್ಯವಾಗಿ ಸಂಗಮ ಯುಗವಿರಬೇಕು. ಆಗಲೇ ರಾಮ ಮತ್ತು ರಾವಣನ ಪರಿವಾರವಿರುತ್ತದೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಎಲ್ಲರೂ ವಿನಾಶವಾಗುತ್ತಾರೆ, ಕೆಲವರೇ ಉಳಿಯುತ್ತಾರೆ. ಹೇಗೆ ನಿಮಗೆ ರಾಜ್ಯವು ಸಿಗುತ್ತದೆ ಎಂಬುದು ಸಹ ಸ್ವಲ್ಪ ಮುಂದೆ ಹೋದಂತೆ ಎಲ್ಲವೂ ಅರ್ಥವಾಗುತ್ತಾ ಹೋಗುವುದು. ಎಲ್ಲವನ್ನು ಮೊದಲೇ ತಿಳಿಸಿಬಿಡುವುದಿಲ್ಲ ಅಲ್ಲವೇ? ಮೊದಲೇ ತಿಳಿಸಿಬಿಟ್ಟರೆ ಆಟವೆನಿಸಲು ಸಾಧ್ಯವಿಲ್ಲ. ನೀವು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಸಾಕ್ಷಾತ್ಕಾರವಾಗುತ್ತಾ ಹೋಗುತ್ತದೆ. ಈ 84 ಜನ್ಮಗಳ ಚಕ್ರವನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ನಾವು ಹಿಂತಿರುಗಿ ಹೋಗುತ್ತೇವೆಂದು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ.
ರಾವಣ ರಾಜ್ಯದಿಂದ ಈಗ ಬಿಡುಗಡೆ ಸಿಗುತ್ತದೆ. ನಂತರ ತಮ್ಮ ರಾಜಧಾನಿಯಲ್ಲಿ ಬರುತ್ತೀರಿ. ಇನ್ನೂ ಸ್ವಲ್ಪ ದಿನಗಳು ಉಳಿದಿದೆ. ಈ ಚಕ್ರವು ಸುತ್ತುತ್ತಿರುತ್ತದೆ ಅಲ್ಲವೇ? ಅನೇಕ ಬಾರಿ ಈ ಚಕ್ರವನ್ನು ಸುತ್ತಿದ್ದೀರಿ. ಈಗ ತಂದೆ ತಿಳಿಸಿದ್ದಾರೆ, ಯಾವ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರೋ ಅದನ್ನು ಮರೆಯಿರಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಮರೆಯುತ್ತಾ ಹೋಗಿ. ಈಗ ನಾಟಕವು ಪೂರ್ಣವಾಗುತ್ತದೆ. ಈಗ ಮನೆಗೆ ಹೋಗಬೇಕಾಗಿದೆ. ಈ ಮಹಾಭಾರತ ಯುದ್ಧದ ನಂತರವೇ ಸ್ವರ್ಗದ ಬಾಗಿಲುಗಳು ತೆರೆಯುತ್ತವೆ. ಆದ್ದರಿಂದ ತಂದೆ ತಿಳಿಸಿದ್ದಾರೆ, ಗೇಟ್ ವೇ ಟು ಹೆವನ್ ಎಂಬ ಹೆಸರು ಚೆನ್ನಾಗಿದೆ. ಈ ಯುದ್ಧಗಳಂತೂ ನಡೆಯುತ್ತಾ ಬಂದಿದೆ ಎಂದು ಕೆಲವರು ಹೇಳುತ್ತಾರೆ. ಆಗ ತಿಳಿಸಿ, ಅಣ್ವಸ್ತ್ರಗಳ ಯುದ್ಧವು ಯಾವಾಗ ನಡೆದಿದೆ? ಇದು ಅಣ್ವಸ್ತ್ರಗಳ ಅಂತಿಮ ಯುದ್ಧವಾಗಿದೆ. 5,000 ವರ್ಷಗಳ ಮೊದಲು ಸಹ ಈ ಯುದ್ಧವು ನಡೆದಾಗ ಈ ಯಜ್ಞವನ್ನು ರಚಿಸಲಾಗಿತ್ತು. ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗಲಿದೆ. ಹೊಸ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ. ನೀವು ರಾಜ್ಯಭಾಗ್ಯವನ್ನು ಪಡೆಯಲು ಈ ಆತ್ಮಿಕ ವಿದ್ಯೆಯನ್ನು ಓದುತ್ತೀರಿ. ನಿಮ್ಮದು ಇದು ಆತ್ಮಿಕ ವಿದ್ಯೆಯಾಗಿದೆ. ಲೌಕಿಕ ವಿದ್ಯೆಯಂತೂ ಉಪಯೋಗಕ್ಕೆ ಬರುವುದಿಲ್ಲ. ಶಾಸ್ತ್ರಗಳು ಸಹ ಪ್ರಯೋಜನಕ್ಕೆ ಬರುವುದಿಲ್ಲ. ಅಂದಮೇಲೆ ಏಕೆ ಈ ಆತ್ಮಿಕ ಸೇವೆಯಲ್ಲಿ ತೊಡಗಬಾರದು? ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದಮೇಲೆ ಯಾವ ವಿದ್ಯೆಯಲ್ಲಿ ತೊಡಗಬೇಕೆಂಬುದು ವಿಚಾರ ಮಾಡಬೇಕು. ಅವರಂತೂ ಕೆಲವು ಡಿಗ್ರಿಗಳಿಗಾಗಿ ಓದುತ್ತಾರೆ. ನೀವು ರಾಜ್ಯ ಪದವಿಗಾಗಿ ಓದುತ್ತೀರಿ. ಎಷ್ಟು ರಾತ್ರಿ ಹಗಲಿನ ಅಂತರವಿದೆ. ಆ ವಿದ್ಯೆಯನ್ನು ಓದುವುದರಿಂದ ಕಡಲೆಯೂ ಸಿಗುತ್ತದೆ ಅಲ್ಲವೇ? ಅಥವಾ ಅದೂ ಇಲ್ಲವೋ ಗೊತ್ತಿಲ್ಲ. ಯಾರಾದರೂ ಶರೀರ ಬಿಟ್ಟರೆಂದರೆ ಅವರ ಕಡಲೆಯೂ ಹೋಯಿತು. ಈ ಸಂಪಾದನೆಯು ನಿಮ್ಮ ಜೊತೆ ಬರುವುದಿಲ್ಲ. ಮೃತ್ಯುವು ತಲೆಯ ಮೇಲೆ ನಿಂತಿದೆ. ಮೊದಲು ನಾವು ನಮ್ಮ ಪೂರ್ಣ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಈ ಸಂಪಾದನೆ ಮಾಡಿಕೊಳ್ಳುತ್ತಾ ಪೂರ್ಣ ಪ್ರಪಂಚವೇ ವಿನಾಶವಾಗಲಿದೆ. ನಿಮ್ಮ ವಿದ್ಯಾಭ್ಯಾಸವು ಪೂರ್ಣವಾದಾಗಲೇ ವಿನಾಶವಾಗುವುದು. ನಿಮಗೆ ತಿಳಿದಿದೆ, ಯಾರೆಲ್ಲ ಮನುಷ್ಯರಾತ್ಮರಿದ್ದಾರೆಯೋ ಅವರು ಮುಷ್ಟಿಯಲ್ಲಿ ಕೇವಲ ಕಡಲೆ ಇದೆ. ಅದನ್ನೇ ಮಂಗನ ತರಹ ಹಿಡಿದುಕೊಂಡು ಕುಳಿತಿದ್ದಾರೆ. ಈಗ ನೀವು ರತ್ನಗಳನ್ನು ಪಡೆಯುತ್ತಿದ್ದೀರಿ. ಅಂದಮೇಲೆ ಈ ಕಡಲೆಯೊಂದಿಗೆ ಮಮತ್ವವನ್ನು ನೀಡಬೇಡಿ. ಯಾವಾಗ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವರೋ ಆಗಲೇ ಈ ಕಡಲೆಯ ಮುಷ್ಟಿಯನ್ನು ಬಿಡುತ್ತಾರೆ. ಇದಂತೂ ಎಲ್ಲವೂ ಬೂದಿಯಾಗಲಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಆತ್ಮಿಕ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ. ಅವಿನಾಶಿ ಜ್ಞಾನರತ್ನಗಳಿಂದ ತಮ್ಮ ಮುಷ್ಟಿಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಕಡಲೆಯ ಹಿಂದೆ ಸಮಯವನ್ನು ಕಳೆಯಬಾರದು. ಎರಡನೇದು, ಈಗ ನಾಟಕವು ಪೂರ್ಣವಾಗುತ್ತಿದೆ. ಆದ್ದರಿಂದ ಸ್ವಯಂವನ್ನು ಕರ್ಮ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳಬೇಕಾಗಿದೆ. ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕಾಗಿದೆ. ಮಾತಾಪಿತರನ್ನು ಅನುಸರಿಸಿ ರಾಜ್ಯ ಪದವಿಗೆ ಅಧಿಕಾರಿಗಳಾಗಬೇಕಾಗಿದೆ. ವರದಾನ: ಸಂಕಲ್ಪವನ್ನು ಸಹ ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡುವಂತಹ ಶ್ರೇಷ್ಠ ಸೇವಾಧಾರಿ ಭವ. ಶ್ರೇಷ್ಠ ಸೇವಾಧಾರಿ ಯಾರೆಂದರೆ ಯಾರ ಪ್ರತಿ ಸಂಕಲ್ಪ ಶಕ್ತಿಶಾಲಿಯಾಗಿರುತ್ತದೆ. ಏಕೆಂದರೆ ಸೇವಾಧಾರಿ ಅರ್ಥಾತ್ ವಿಶ್ವದ ಸ್ಟೇಜ್ ಮೇಲೆ ಆ್ಯಕ್ಟ್ ಅಂದರೆ ನಟನೆ ಮಾಡುವಂಥವರು. ಇಡೀ ವಿಶ್ವ ನಿಮ್ಮನ್ನು ಅನುಕರಿಸುತ್ತದೆ. ಒಂದು ವೇಳೆ ನಿಮ್ಮ ಒಂದು ಸಂಕಲ್ಪ ವ್ಯರ್ಥ ಮಾಡಿದರೆ ಕೇವಲ ತಮ್ಮ ಪ್ರತಿ ಮಾಡಲಿಲ್ಲ, ಆದರೆ ಅನೇಕರಿಗೆ ನಿಮಿತ್ತರಾಗುವಿರಿ. ಆದ್ದರಿಂದ ಈಗ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿ ಶ್ರೇಷ್ಠ ಸೇವಾಧಾರಿಗಳಾಗಿ. ಸ್ಲೋಗನ್: ಸೇವೆಯ ವಾಯುಮಂಡಲ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ರಚನೆ ಮಾಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಸಂಗಮ ಯುಗವಾಗಿದೆ. ಕಂಬೈನ್ಡ್ ಆಗಿರುವಂತಹ ಯುಗ.
ತಂದೆಯಿಂದ ಒಂಟಿಯಾಗಿರಲು ಸಾಧ್ಯವಿಲ್ಲ. ಸದಾ ಜೊತೆಗಾರರಾಗಿದ್ದೀರಿ. ಸದಾ ತಂದೆಯ ಜೊತೆ ಇರುವುದು ಅರ್ಥಾತ್ ಸದಾ ಸಂತುಷ್ಟವಾಗಿರುವುದು. ತಂದೆ ಮತ್ತು ತಾವು ಸದಾ ಕಂಬೈಂಡ್ ಆಗಿದ್ದಾಗ ಕಂಬೈಂಡ್ನ ಶಕ್ತಿಯು ಬಹಳ ದೊಡ್ಡದಾಗಿದೆ. ಒಂದು ಕಾರ್ಯದ ಬದಲಾಗಿ 1000 ಕಾರ್ಯ ಮಾಡಬಹುದು, ಏಕೆಂದರೆ 1000 ಭುಜಗಳಿರುವ ತಂದೆ ನಿಮ್ಮ ಜೊತೆ ಇದ್ದಾರೆ.